ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ದುಬೈ ಮೈದಾನದಲ್ಲಿ ಭಾರತ ಕೊಟ್ಟ ಒದೆಗೆ ಸುಸ್ತಾಗಿರೋ ಪಾಕಿಸ್ತಾನಕ್ಕೆ ಈಗ ರಿಯಲ್ ಟ್ರಬಲ್ ಶುರುವಾಗಿದೆ. ಮೊನ್ನೆಯಷ್ಟೇ ವಿಶ್ವಸಂಸ್ಥೆಯಲ್ಲಿ ನಿಂತು ಕಾಶ್ಮೀರ ಫ್ರೀಡಂ ಅಂತ ಪಾಕ್ ಪ್ರಧಾನಿ ಗಂಟಲು ಹರ್ಕೊಂಡಿದ್ರು. ಈಗ ಅವರ ಕಂಟ್ರೋಲ್ ಅಲ್ಲಿರೋ ಕಾಶ್ಮೀರದಲ್ಲಿ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಬೆಂಕಿ ಹೊತ್ತಿದೆ. ಪಾಕ್ನ ಸೇನೆ ಮತ್ತು ಸರ್ಕಾರ ವಿರುದ್ಧ ಸಾವಿರಾರು ಜನರು ಬೀದಿಗಿಳಿದು ಸ್ವತಂತ್ರದ ಕೂಗು ಕೇಳಿಬಂದಿದೆ. POK ಇತಿಹಾಸದಲ್ಲೇ ಇದು ಅತ್ಯಂತ ದೊಡ್ಡ ಪ್ರತಿಭಟನೆ ಎನ್ನಲಾಗ್ತಿದೆ. ಇಡೀ POKನಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಯಾವ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಪಾಕ್ ಸರ್ಕಾರ ಅಲ್ಲಿಗೆ ಹೊರಗಿನಿಂದ ಸೇನೆ ತಂದು ನಿಯೋಜನೆ ಮಾಡಿದೆ. ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ರಸ್ತೆಯಲ್ಲಿ ಸಾಗೋ ವಾಹನಗಳನ್ನು ಅಡ್ಡಗಟ್ಟಿ ಬೆಂಕಿ ಇಡಲಾಗ್ತಿದೆ. ಪಾಕ್ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಿದೆ ಅಂತ ಜನ ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಸಂಸತ್ತಲ್ಲಿ ನಮಗೆ ಸೂಕ್ತ ಸ್ಥಾನ ಕೊಡಬೇಕು, ಮಂಗ್ಲಾ ಮತ್ತು ನೀಲಂ ಝೇಲಂ ಡ್ಯಾಂನಲ್ಲಿ ವಿದ್ಯುತ್ ಮತ್ತು ಇತರೆ ಬೆನಿಫಿಟ್ಗಳನ್ನು ನ್ಯಾಯಯುತವಾಗಿ ಪಾಲು ಮಾಡಬೇಕು. ಆಹಾರಗಳ ಬೆಲೆ ಹೆಚ್ಚಾಗ್ತಿರೋದ್ರಿಂದ ಜೀವನ ಸಾಗಿಸುವುದು ಕಷ್ಟ ಆಗ್ತಿದೆ. ಈ ಕೂಡಲೇ ಕೆಲ ಹಿಟ್ಟುಗಳು ಅಗ್ಗದಲ್ಲಿ ಸಿಗೋ ಹಾಗೆ ಮಾಡಬೇಕು. ಕರೆಂಟ್ ಬಿಲ್ ಕೂಡ ಕಡಿಮೆ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. POKಯ ಅವಾಮಿ ಆಕ್ಷನ್ ಕಮಿಟಿ AAC ಈ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಇದರಲ್ಲಿ POKಗೆ ಮುಕ್ತಿ ಕೊಡಿ ಅಂತ, ಸ್ವಾತಂತ್ರ್ಯ ಕೊಡಿ ಅಂತ ಘೋಷಣೆ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಿರೋ AAC ನಾಯಕ ಶೌಕಾತ್ ನವಾಜ್ ಮಿರ್, ಕಳೆದ 70 ವರ್ಷಗಳಿಂದ ನಮ್ಮ ಜನರಿಗೆ ಮೂಲಭೂತ ಹಕ್ಕನ್ನ ನಿರಾಕರಣೆ ಮಾಡಿದ್ದಾರೆ. ನಮಗಾಗ್ತಿರೋ ಈ ಅನ್ಯಾಯ ಇಲ್ಲಿಗೆ ನಿಲ್ಬೇಕು. ನಮಗೆ ನಮ್ಮ ಹಕ್ಕುಗಳು ಕೊಡಿ, ಇಲ್ವೋ ಜನರ ಕ್ರೋಧವನ್ನ ಎದುರಿಸಿ ಅಂತ ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲ, POKಯಾದ್ಯಂತ ಈ ಪ್ರತಿಭಟನೆ ಹಬ್ಬಿದ್ದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ಭದ್ರತಾ ಪಡೆಗಳ ವಾಹನಗಳು ಒಂದಾದ್ಮೇಲೆ ಒಂದರಂತೆ POK ಕಡೆ ಧಾವಿಸ್ತಿರೋ ವಿಡಿಯೋ ವೈರಲ್ ಆಗಿದೆ. POKಯ ಪ್ರಮುಖ ಸಿಟಿಗಳ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನ ಪೊಲೀಸರು ಸೀಲ್ ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆಲೆನ್ಸ್ ಹೆಚ್ಚು ಮಾಡಲಾಗಿದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಿಂದ ಹೆಚ್ಚುವರಿ 1000 ಪೊಲೀಸ್ ಸಿಬ್ಬಂದಿನ POKಗೆ ಕಳಿಸಿಕೊಡಲಾಗಿದೆ. ಇನ್ನು ಈ AAC ನಾಯಕರು ಮತ್ತು ಪಾಕಿಸ್ತಾನದ ಸರ್ಕಾರ ಮತ್ತು POK ಆಡಳಿತ ಮಧ್ಯ ಮಾತುಕತೆ ನಡೆದಿತ್ತು. ಆದರೆ AAC ನಾಯಕರ ಬೇಡಿಕೆಯನ್ನ ಪಾಕಿಸ್ತಾನ ಸರ್ಕಾರ ಒಪ್ಪಿಲ್ಲ ಅಂತ ಈ ಮಾತುಕತೆ ಮುರಿದು ಬಿದ್ದಿದೆ. ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ನಾವು ಕಾಂಪ್ರಮೈಸ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ AAC ಹೇಳಿದೆ. ಇನ್ನೊಂದು ಕಡೆ POKಯ ಬಗ್ಗೆ ಅಮೆರಿಕ, ಬ್ರಿಟನ್ ಮತ್ತು ಯುರೋಪ್ನಾದ್ಯಂತ ಇರೋ POK ಸಮುದಾಯದವರು ಕೂಡ ಪ್ರತಿಭಟನೆ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಸಮಸ್ಯೆನ ಅಂತಾರಾಷ್ಟ್ರೀಯ ಸಮುದಾಯಗಳ ಗಮನಕ್ಕೆ ತರೋಕೆ ಇವರೆಲ್ಲ ಮುಂದಾಗಿದ್ದಾರೆ. ರಾಜನಾಥ್ ಸಿಂಗ್ ಮೊರಕ್ಕೋದಲ್ಲಿ ನಿಂತು POK ಭಾರತಕ್ಕೆ ಸೇರಲಿದೆ, ಅದಕ್ಕೆ ಆಯುಧ ಎತ್ತೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದರ ನಡುವೆಯೇ ಈ ಎಲ್ಲಾ ಘಟನೆಗಳು ಆಗಿವೆ. ಇನ್ನೊಂದು ಕಡೆ ಬಾಂಗ್ಲಾದಿಂದ ಭಾರತಕ್ಕೆ ಯುದ್ಧದ ಬೆದರಿಕೆ ಬಂದಿದೆ. ಬಾಂಗ್ಲಾದ ಜಮಾತ್ ಇ ಇಸ್ಲಾಂ ಪಾರ್ಟಿ ನಾಯಕ ಸೈಯದ್ ಅಬ್ದುಲ್ಲಾ ಭಾರತದ ವಿರುದ್ಧ ಯುದ್ಧ ಬೆದರಿಕೆ ಹಾಕಿದ್ದಾನೆ. ಒಂದು ವೇಳೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಬಾಂಗ್ಲಾದಲ್ಲಿ ಭಾರತ ಸೇನೆ ನುಗ್ಗಿಸಿದ್ರೆ ಆಗ ಭಾರತದ ವಿರುದ್ಧ ಯುದ್ಧಾನೇ ಮಾಡ್ತೀವಿ. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ನಮ್ಮ ಜಮಾತ್ ಪಾರ್ಟಿಯ ಬೆಂಬಲಿಗರು ಪಾಕ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಕಳಂಕ ನಮ್ಮ ಮೇಲಿದೆ. ಆದ್ರೆ ಅದನ್ನ ಅಳಿಸಿ ಹಾಕೋಕೆ ನಾವು ರೆಡಿ ಇದ್ದೀವಿ. ಕನಿಷ್ಠ 50 ಲಕ್ಷ ಯುವಕರು ಭಾರತದ ವಿರುದ್ಧ ಯುದ್ಧ ಮಾಡೋಕೆ ತಯಾರಿದ್ದಾರೆ. ನಾವು ಭಾರತವನ್ನ ಸೋಲಿಸಿ ಬಿಡ್ತೀವಿ ಅಂತ ಹೇಳ್ಕೊಂಡಿದ್ದಾನೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಬಾಂಗ್ಲಾದೇಶೀಯರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾನೆ. ಇದೇ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ದಾಳಿ ಅತಿರೇಕಕ್ಕೇರಿದೆ. ಇಷ್ಟು ದಿನ ಮೂಲಭೂತವಾದಿಗಳು ಮಾತ್ರ ದಬ್ಬಾಳಿಕೆ ಮಾಡ್ತಿದ್ರು. ಆದ್ರೀಗ ಅಲ್ಲಿನ ಸೇನೆ ಕೂಡ ಹಿಂದೂ ಬೌದ್ಧ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 40 ಜನ ಗಾಯಗೊಂಡಿದ್ದಾರೆ. ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ ಹಾಗೂ ಬುಡಕಟ್ಟು ಜನಾಂಗದ ಅಪ್ರಾಪ್ತೆ ಮೇಲಿನ ಅತ್ಯಾಚಾರ ಖಂಡಿಸಿ ಹಲವು ಜನ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಆಗ ಅವರ ಮೇಲೆ ಬಾಂಗ್ಲಾ ಸೇನೆ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿದೆ.
ಅಂದಹಾಗೆ ಟ್ಯೂಷನ್ಗೆ ಹೋಗಿ ವಾಪಸ್ ಆಗ್ತಿದ್ದ ಬುಡಕಟ್ಟು ಜನಾಂಗದ ಅಪ್ರಾಪ್ತ ಬಾಲಕಿ ಮೇಲೆ 3 ದುಷ್ಕರ್ಮಿಗಳು ಅತ್ಯಾಚಾರವೆಸಗಿದ್ರು. ಸೆಪ್ಟೆಂಬರ್ 23ರಂದು ಈ ಘಟನೆಯಾಗಿತ್ತು. ಹೀಗಾಗಿ ಇದನ್ನ ಖಂಡಿಸಿ ಚಿತ್ತಗಾಂಗ್ ಡಿವಿಷನ್ ನಲ್ಲಿ ಬರೋ ಖಾಗ್ರಾಚಾರಿ ಜಿಲ್ಲೆಯ ಗುಯಿಮಾರ ಉಪಜಿಲ್ಲಾ ಅನ್ನೋ ಕಡೆ ಜನರೆಲ್ಲ ಸೇರಿ ಪ್ರೊಟೆಸ್ಟ್ ಶುರು ಮಾಡಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿದ್ರು. ಖಗ್ರಾಚಾರಿ, ಢಾಕಾ ಹಾಗೂ ಚಿತ್ತಗಾಂಗ್ ರಂಗಮತಿ ನಡುವಿನ ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರು. ಈ ವೇಳೆ ಬಂಗಾಳಿ ಮುಸ್ಲಿಮರು ಹಾಗೂ ಸ್ಥಳೀಯ ಬುಡಕಟ್ಟು ಜನರ ಮಧ್ಯೆ ಘರ್ಷಣೆಯಾಗಿದೆ. ಅಂಗಡಿ ಲೂಟಿ ಮಾಡೋದು, ಹಲವರ ಮನೆಗೆ ಬೆಂಕಿ ಇಡೋದೆಲ್ಲ ಆಗಿದೆ. ಇದೆಲ್ಲದರಿಂದಾಗಿ ಬುಡಕಟ್ಟು ಜನರ ಪ್ರೊಟೆಸ್ಟ್ ಮತ್ತಷ್ಟು ಕಾವು ಪಡೆದಿತ್ತು. ಹೀಗಾಗಿ ಇದನ್ನ ಹತ್ತಿಕ್ಕೋಕೆ ಬಾಂಗ್ಲಾ ಸೇನೆ ಗುಂಡು ಹಾರಿಸಿ ಲಾಠಿ ಬಾರಿಸಿ ಅವರನ್ನ ಚದುರಿಸುವಾಗ ಈ ಸಾವು ನೋವುಗಳಾಗಿವೆ. ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದು 4ಕ್ಕಿಂತ ಜಾಸ್ತಿ ಜನ ಗುಂಪಾಗಿ ಸೇರೋ ಹಾಗಿಲ್ಲ ಅಂತ ಸೇನೆ ಆದೇಶ ಹೊರಡಿಸಿದೆ. ಇನ್ನು ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಅಲ್ಲಿನ ಫೇಕ್ ಮಾರ್ಷಲ್ ಮುನೀರ್ ಕೈ ಹಿಡ್ಕೊಂಡು ಅಮೆರಿಕಾಗೆ ಹೋಗಿದ್ರು. ಅಲ್ಲಿ ಅವರ ಹೊಸ ಗೆಳೆಯ ಟ್ರಂಪ್ರನ್ನ ಮುಚ್ಚಿದ ಕೋಣೆಯಲ್ಲಿ ಮೀಟ್ ಮಾಡಿದ್ರು. ಈ ವೇಳೆ ಟ್ರಂಪ್ಗೆ ಇಬ್ರು ಸೇರ್ಕೊಂಡು ಬ್ರೈನ್ ವಾಶ್ ಮಾಡಿರೋದು ಕಂಡು ಬಂದಿದೆ. ಶರೀಫ್ ಮತ್ತು ಮುನೀರ್ ರೇರ್ ಅರ್ತ್ ಮಿನರಲ್ಸ್ ನ ಒಂದಿಷ್ಟು ಕಲೆಕ್ಷನ್ ನ ಟ್ರಂಪ್ಗೆ ನೀಡಿ ಅಮೆರಿಕ ಇದನ್ನ ತುಂಬಿಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ ಫೋಟೋ ರಿಲೀಸ್ ಮಾಡಿದೆ. ಇದರಲ್ಲಿ ಮರದ ಬಾಕ್ಸ್ ಒಳಗೆ ರೇರ್ ಅರ್ತ್ ಮಿನರಲ್ಸ್ ನ ಮುನೀರ್ ನೀಡ್ತಾ ಇರೋದು ಕಂಡು ಬಂದಿದೆ. ಟ್ರಂಪ್ ಅದನ್ನ ಕಣ್ಬಿಟ್ಟು ನೋಡಿ ಸ್ಮೈಲ್ ಮಾಡಿದ್ದಾರೆ. ಇನ್ನ ಈ ಮೀಟಿಂಗ್ ಸುಮಾರು 1.5 ಗಂಟೆಗಳ ಕಾಲ ನಡೆದಿದ್ದು ಪಾಕಿಸ್ತಾನದ ಭದ್ರತಾ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಅಲ್ಲದೆ ಅಮೆರಿಕದ ಅಧಿಕಾರಿಗಳು ಪಾಕಿಸ್ತಾನದ ಖನಿಜ ಮತ್ತು ಸೋಕಾಲ್ಡ್ ತೈಲ ಸಂಪತ್ತಿನ ಮೇಲೆ ಹೆಚ್ಚು ಆಸಕ್ತಿ ತೋರಿದ್ರು ಎನ್ನಲಾಗ್ತಿದೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಕಾಮಿಡಿ ಮಾಡಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಂದರ್ಶನದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರ ಎಕ್ಸ್ ಅಕೌಂಟ್ ಬಗ್ಗೆ ಮಾತುಕತೆ ನಡೆದಿತ್ತು. ಆಗ ಈ ಖ್ವಾಜಾ ಆಸಿಫ್ ಇಮ್ರಾನ್ ಖಾನ್ ಜೈಲಿನೊಳಗಿಂದಲೇ ಎಕ್ಸ್ ಅಕೌಂಟ್ ಆಪರೇಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಆಗ ಪತ್ರಕರ್ತರು, ಆದ್ರೆ ಇಮ್ರಾನ್ ಖಾನ್ ರ ಎಕ್ಸ್ ಅಕೌಂಟ್ ಅನ್ನ ಭಾರತದಿಂದ ಕಂಟ್ರೋಲ್ ಮಾಡಲಾಗ್ತಿದೆ ಅಂತ ಇತ್ತೀಚೆಗಷ್ಟೇ ನೀವು ತಾನೇ ಹೇಳಿಕೆ ನೀಡಿದ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಖ್ವಾಜಾ ಆಸಿಫ್ ತಕ್ಷಣ ಗಲಿಬಿಲಿಯಾಗಿ ಪ್ಲೇಟ್ ಅನ್ನ ಉಲ್ಟಾ ಮಾಡಿದ್ದಾರೆ. ತಮ್ಮ 2 ಹೇಳಿಕೆ ಒಂದೇ ಅಂತ ಬಿಂಬಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು, ಇಮ್ರಾನ್ ಖಾನ್ ಅವರೇ ಜೈಲಿನಿಂದ ಆಪರೇಟ್ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಅವರೇ ಹೇಳ್ಬೇಕು ಅವರ ಬದಲು ಯಾರು ಆಪರೇಟ್ ಮಾಡ್ತಿದ್ದಾರೆ ಅಂತ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿನ ಪತ್ರಕರ್ತರು, ನಿಮ್ಮ ಹೇಳಿಕೆಗಳಿಗೆ ಎವಿಡೆನ್ಸ್ ಕೊಡಿ ಅಂತ ಹೇಳಿದ್ರು. ಆಗ ಮತ್ತೆ ಗಲಿಬಿಲಿಯಾದ ಖ್ವಾಜಾ ಆಸಿಫ್, ಅವನ್ನೆಲ್ಲ ಪಬ್ಲಿಕ್ ಆಗಿ ಶೇರ್ ಮಾಡೋಕೆ ಆಗಲ್ಲ ಅಂದಿದ್ದಾರೆ. ನಂತರ ಪತ್ರಕರ್ತರೇ, ಹಾಗಿದ್ರೆ ಇದೆಲ್ಲ ನಿಮಗೆ ಗುಪ್ತಚರ ಅಧಿಕಾರಿಗಳಿಂದ ಸಿಕ್ಕಿರಬೇಕು ಅಂತ ಕೇಳಿದ್ರು. ಅದಕ್ಕೆ ಆಸಿಫ್, ಹೌದೌದು, ನಮಗೆ ಗುಪ್ತಚರ ಮಾಹಿತಿಯಿಂದಲೇ ಈ ವಿಚಾರ ಗೊತ್ತಾಗಿದ್ದು ಅಂತ ಹೇಳಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ದೊಡ್ಡದೇನೋ ವಿಶೇಷವಾದುದನ್ನ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಆದ್ರೆ ಏನು ಅನ್ನೋದನ್ನ ಬಿಡಿಸಿ ಹೇಳಿಲ್ಲ. ಇನ್ನೊಂದು ಕಡೆ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ಕೂಡ ಗಾಜಾ ಸಂಘರ್ಷ ನಿಲ್ಲಿಸೋ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗಾಜಾ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳೋ ಬಗ್ಗೆ ಅಮೆರಿಕ ಜೊತೆ ಮಾತುಕತೆ ನಡೀತಿದೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಟ್ರಂಪ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದೀನಿ, ಒಪ್ಪಂದ ಇನ್ನೂ ಫೈನಲ್ ಆಗಿಲ್ಲ, ಬಟ್ ಅದು ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಗಾಜಾ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹಮಾಜ್ ಒತ್ತಾಯ ಮಾಡಿದೆ. ನಾವು ಬಂಧಿಸಿದ್ದ 2 ಇಸ್ರೇಲಿ ಒತ್ತೆಯಾಳುಗಳ ಜೊತೆ ಕಾಂಟ್ಯಾಕ್ಟ್ ಕಳ್ಕೊಂಡಿದ್ದೀವಿ. ಆ ಒತ್ತೆಯಾಳುಗಳ ಜೀವ ಅಪಾಯದಲ್ಲಿದೆ. ಹೀಗಾಗಿ ಇಸ್ರೇಲ್ ಕೂಡಲೇ ಗಾಜಾದ ಕೆಲ ಪ್ರದೇಶಗಳಿಂದ ವಾಪಸ್ ಹಿಂದಕ್ಕೆ ಹೋಗ್ಬೇಕು. ಆ ಒತ್ತೆಯಾಳುಗಳನ್ನ ರಕ್ಷಿಸೋಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಜಂಜಿಗಳ ದಂಗೆಯಿಂದ ಸುಧಾರಿಸಿಕೊಳ್ತಿರೋ ನೇಪಾಳದಲ್ಲಿ ಹೊಸ ಬೆಳವಣಿಗೆ ಆಗಿದೆ. ನೇಪಾಳದ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಮತ್ತು ಇತರೆ 4 ಅಧಿಕಾರಿಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹೇರೋಕೆ ಅಲ್ಲಿನ ಮಧ್ಯಂತರ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧರಿಸಲಾಗಿದೆ. ಇತರೆ 4 ಅಂದ್ರೆ ನೇಪಾಳದ ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್, ಗೃಹ ಕಾರ್ಯದರ್ಶಿ ಗೋಕರ್ಣ ಮಾಣಿ ದುಮಾಡಿ, ರಾಷ್ಟ್ರೀಯ ತನಿಖಾ ಇಲಾಖೆಯ ಮಾಜಿ ಮುಖ್ಯಸ್ಥ ಮತ್ತು ಕಠ್ಮಂಡುವಿನ ಮಾಜಿ ಸಿಡಿಒ ಕೂಡ ಸೇರಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ರಷ್ಯಾ ಯುಕ್ರೇನ್ ಮೇಲೆ 595 ಡ್ರೋನ್ಗಳು ಹಾಗೂ 48 ಮಿಸೈಲ್ಗಳ ಮೂಲಕ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ, 12ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅತ್ತ ಈ ದಾಳಿಗೆ ಯುಕ್ರೇನ್ ರಿಯಾಕ್ಟ್ ಮಾಡಿದೆ. ರಷ್ಯಾದಿಂದ ಬಂದ 568 ಡ್ರೋನ್ಗಳು ಮತ್ತು 43 ಮಿಸೈಲ್ಗಳನ್ನ ನಮ್ಮ ವಾಯುಪಡೆ ಹೊಡೆದಾಕಿದೆ. ರಷ್ಯಾದ ಪ್ರಮುಖ ಟಾರ್ಗೆಟ್ ನಮ್ಮ ರಾಜಧಾನಿ ಕೀವ್ ಸಿಟಿನೇ ಆಗಿತ್ತು. ಜೊತೆಗೆ 12 ಗಂಟೆಗಳ ಕಾಲ ಈ ದಾಳಿ ನಡೆದಿದೆ. ಇದರಿಂದಾಗಿ ಯುಕ್ರೇನ್ನ ಹೃದಯ ಸಂಬಂಧಿ ಆಸ್ಪತ್ರೆಗಳು, ಫ್ಯಾಕ್ಟರಿಗಳು ಹಾಗೂ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ಹಾನಿಯಾಗಿದೆ.
ಹೀಗಾಗಿ ಇದು ರಷ್ಯಾದ ಕ್ರೂರ ನಡೆ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಕಿಡಿಕಾರಿದ್ದಾರೆ. ಅಕ್ರಮ ಡ್ರೋನ್ಗಳ ಹಾರಾಟ ಜಾಸ್ತಿ ಆಗ್ತಿದ್ದಂತೆ ಡೆನ್ಮಾರ್ಕ್ ದೊಡ್ಡ ನಿರ್ಧಾರ ತಗೊಂಡಿದೆ. ತನ್ನ ದೇಶದಲ್ಲಿ ನಾಗರಿಕರು ಬಳಸೋ ಡ್ರೋನ್ಗಳ ಮೇಲೆ ತಾತ್ಕಾಲಿಕ ಬ್ಯಾನ್ ಹೇರಿದೆ. ಕಳೆದೆರಡು ದಿನಗಳಲ್ಲಿ ಅಲ್ಲಿನ ಏರ್ಪೋರ್ಟ್ ಬಳಿ ಡ್ರೋನ್ ಹಾರಾಡಿದ್ವು. ಅದಾದ ಬಳಿಕ ಮಿಲಿಟರಿ ಸೈಟ್ ಸಮೀಪವೂ ಅಕ್ರಮ ಡ್ರೋನ್ ಕಾಣಿಸಿಕೊಂಡಿದ್ವು. ಹೀಗಾಗಿ ಈ ನಿರ್ಧಾರ ಮಾಡಲಾಗಿದೆ. ಅತ್ತ ಯುರೋಪ್ ಯೂನಿಯನ್ ನಾಯಕರು ಬುಧವಾರ ಡೆನ್ಮಾರ್ಕ್ ರಾಜಧಾನಿ ಕೋಪನ್ ಹೆಗನ್ನಲ್ಲಿ ಸಭೆ ಸೇರಲಿದ್ದಾರೆ. ಯುಕ್ರೇನ್ ಸಂಘರ್ಷ ಹಾಗೂ ಯುರೋಪ್ನ ರಕ್ಷಣೆ ಕುರಿತು ಚರ್ಚಿಸೋಕೆ ಈ ಮೀಟಿಂಗ್ ನಡೆಯಲಿದೆ. ಇನ್ನು ಲಂಚ ಸ್ವೀಕಾರ ಕೇಸಲ್ಲಿ ಚೀನಾದ ಮಾಜಿ ಸಚಿವ ಟ್ಯಾಂಗ್ ರೆಂಜಿಯಾನ್ರಿಗೆ ಮರಣದಂಡನೆ ವಿಧಿಸಲಾಗಿದೆ. 2007ರಿಂದ 2024 ಅವಧಿಯಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ ರೆಂಜಿಯಾನ್ ಹಣ ಮತ್ತು ಪ್ರಾಪರ್ಟಿ ಸೇರಿದಂತೆ ಸುಮಾರು $37.6 ಮಿಲಿಯನ್ ಲಂಚ ಸ್ವೀಕಾರ ಮಾಡಿದ್ದಾರೆ ಅಂತ ಈ ಮರಣದಂಡನೆ ವಿಧಿಸಲಾಗಿದೆ. ಆದರೆ ಸದ್ಯಕ್ಕೆ ಈ ಮರಣದಂಡನೆ ಜಾರಿ ಮಾಡಲ್ಲ. ಮರಣದಂಡನೆಯನ್ನ 2 ವರ್ಷಗಳ ಕಾಲ ಅಮಾನತಿನಲ್ಲಿಡಲಾಗಿದೆ. ರೆಂಜಿಯಾನ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅಂತ ಚೀನಾದ ಚಂಗ್ಚುನ್ ಇಂಟರ್ಮೀಡಿಯೇಟ್ ಪೀಪಲ್ಸ್ ಕೋರ್ಟ್ ಹೇಳಿದೆ. ಬುವಲಾಯ್ ಚಂಡಮಾರುತಕ್ಕೆ ಫಿಲಿಪೈನ್ಸ್ ತತ್ತರಿಸಿದೆ. ಭಾರೀ ಮಳೆ, ಭೂಕುಸಿತ, ಪ್ರವಾಹ ಸೃಷ್ಟಿಯಿಂದಾಗಿ ಕನಿಷ್ಠ 26 ಜನ ಸಾವನ್ನಪ್ಪಿದ್ದಾರೆ. 14 ಜನ ನಾಪತ್ತೆಯಾಗಿದ್ದಾರೆ. 33 ಜನ ಗಾಯಗೊಂಡಿದ್ದಾರೆ. ಅಲ್ಲಿನ ಬಹುತೇಕ ರಸ್ತೆಗಳು ಜಲಾವೃತಗೊಂಡಿದ್ದು ಜನಸಂಚಾರಕ್ಕೆ ಭಾರೀ ಅಡಚಣೆ ಉಂಟಾಗಿದೆ. 2680 ನಿರಾಶ್ರಿತರ ಕೇಂದ್ರಗಳಲ್ಲಿ 1.63 ಲಕ್ಷ ಜನ ಆಶ್ರಯ ಪಡೆದಿದ್ದಾರೆ. ಹತ್ತತ್ರ 9,000 ಮನೆಗಳಿಗೆ ಭಾರೀ ಡ್ಯಾಮೇಜ್ ಆಗಿದೆ. ಸದ್ಯ 1.5 ಲಕ್ಷ ಕುಟುಂಬಗಳಿಗೆ ಸರ್ಕಾರ ಹಣಕಾಸಿನ ನೆರವು ನೀಡಿದೆ. ಇನ್ನು ಈ ಬುವಲೋಯ್ ಚಂಡಮಾರುತ ವಿಯೆಟ್ನಾಂಗೂ ಎಂಟ್ರಿ ಕೊಟ್ಟಿದೆ. ಅಲ್ಲೂ ಭೂಕುಸಿತ ಉಂಟಾಗಿದೆ. 23,000ಕ್ಕೂ ಅಧಿಕ ಕುಟುಂಬಗಳನ್ನು 1,400 ಎಮರ್ಜೆನ್ಸಿ ಶೆಲ್ಟರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಗಂಟೆಗೆ 133 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಭಾರೀ ಮಳೆಯಾಗ್ತಿದೆ. 3.5 ಲಕ್ಷ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಅಮೆರಿಕದಲ್ಲಿ ವ್ಯಕ್ತಿಯೊಬ್ಬ ಚರ್ಚ್ ಮೇಲೆ ದಾಳಿ ಮಾಡಿದ್ದಾನೆ. ಮಿಶಿಗನ್ನಲ್ಲಿರೋ ಗ್ರಾಂಡ್ ಬ್ಲಾಂಕ್ನಲ್ಲಿರೋ ಮಾರ್ಮನ್ ಚರ್ಚ್ನ ಫ್ರಂಟ್ ಡೋರ್ಗೆ ವಾಹನದಿಂದ ಡಿಕ್ಕಿ ಹೊಡೆಸಿ ಗುಂಡು ಹಾರಿಸಿ ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ದಾನೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ. 8 ಜನ ಗಾಯಗೊಂಡಿದ್ದಾರೆ. ಕೊನೆಗೆ ಪೊಲೀಸರು ಕೂಡ ಈತನನ್ನ ಹೊಡೆದಾಕಿದ್ದಾರೆ. ಈ ಕೃತ್ಯ ನಡೆಸಿರೋ ವ್ಯಕ್ತಿನ ಥಾಮಸ್ ಜಾಕೋಬ್ ಸ್ಯಾನ್ಫೋರ್ಡ್ ಅಂತ ಗುರುತಿಸಲಾಗಿದೆ. ಈತ ಮಿಶಿಗನ್ ಪ್ರಾಂತ್ಯದ ಬರ್ಟನ್ನಿನವನು. ಅಮೆರಿಕದ ಮರೈನ್ ಕಾರ್ಪ್ಸ್ USMC ಅನ್ನೋ ಸಶಸ್ತ್ರ ಪಡೆಯಲ್ಲಿ 2004ರಿಂದ 2008ರವರೆಗೆ ಕೆಲಸ ಮಾಡಿದ್ದ. ಮೊದಲು ಜಪಾನ್, ಬಳಿಕ 2007ರಲ್ಲಿ ಇರಾಕಿ ಫ್ರೀಡಂ ಆಪರೇಷನ್ನಲ್ಲಿ ಇರಾಕ್ಗೂ ಹೋಗಿ ಅಮೆರಿಕ ಪರ ಕೆಲಸ ಮಾಡಿದ್ದ. ಆದ್ರೀಗ ಉದ್ದೇಶಪೂರ್ವಕವಾಗಿಯೇ ಬೆಂಕಿ ಹಚ್ಚಿದ್ದಾನೆ. ಟರ್ಕಿಯ ವಾಯುವ್ಯ ಭಾಗದಲ್ಲಿ 5.4 ತೀವ್ರತೆಯ ಪ್ರಬಲ ಭೂಕಂಪ ಉಂಟಾಗಿದೆ. ಪರಿಣಾಮ ಜನರು ಬೇರೆ ಜಾಗಕ್ಕೆ ಸ್ಥಳಾಂತರವಾಗೋ ಹಾಗಾಗಿದೆ. ಭೂಮಿಯಿಂದ ಸುಮಾರು 8 ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯ ಈ ಘಟನೆಯಿಂದ ಯಾವುದೇ ಸಾವು ನೋವು ಸಂಭವಿಸಿರೋದು ರಿಪೋರ್ಟ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.